ನಮಸ್ಕಾರ. ಇವತ್ತು ಅಥಣಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಜೂನ್ 29ರಿಂದ ಏನು SIR ಪ್ರಕ್ರಿಯೆ ಪ್ರಾರಂಭವಾಯಿತು. ನಮ್ಮ 260 ಮತಗಟ್ಟೆ ಅಧಿಕಾರಿಗಳು, 25 ಮೇಲ್ವಿಚಾರಕರು ಮತ್ತು ನಮ್ಮ ಕಂದಾಯ ಇಲಾಖೆಯ ಎಲ್ಲ ಸಿಬ್ಬಂದಿಯವರು ಮತ್ತು ಬಹಳಷ್ಟು ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಯವರ ಸಹಕಾರದೊಂದಿಗೆ ನಾವು ಇವತ್ತು ಯಶಸ್ವಿಯಾಗಿ 100% ನಾವು SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಫಾರ್ಮ್ಗಳ ವಿತರಣೆ ಮಾಡೋದಾಗಲಿ, ಫಾರ್ಮ್ಗಳನ್ನು ಡಿಜಿಟಲೀಕರಣ ಮಾಡೋದಾಗಲಿ ಕಾರ್ಯವನ್ನು ಮುಕ್ತಾಯ ಮಾಡಿದ್ದೀವಿ. ಈಗ ಇಲ್ಲಿವರೆಗೂ ನಮ್ಮದು 2,43,842 2,43,000 ಎಲೆಕ್ಟರ್ಸ್, ಇದರಲ್ಲಿ 2,22,000 ಅವ್ರದ್ದು ನಾವು ಡಿಜಿಟಲೈಸೇಷನ್ ಮಾಡಿದ್ದೀವಿ. ಇನ್ನು ಉಳಿದಿರೋದು 21,307 ಡೆತ್ತು, ಪರ್ಮನೆಂಟ್ ಶಿಫ್ಟಿಂಗು, ಆಲ್ರೆಡಿ ಎನ್ರೋಲ್ಡು, ಅಬ್ಸೆಂಟ್ ಎಂಬ ಕೆಟಗರಿಯಲ್ಲಿ 21,307 ಜನ ಮಾತ್ರ ನಾವು ಮಾರ್ಕ್ ಮಾಡಿದ್ದೀವಿ. ಇಷ್ಟು ಅಂದಾಜು 8.5% ಇಷ್ಟು ಜನ ನಮ್ಮ ಮೂಲ ಮತದಾರ ಪಟ್ಟಿಯಿಂದ ಕಡಿಮೆ ಆಗ್ತಾರೆ. ಯಾವ ಉದ್ದೇಶಕ್ಕಾಗಿ ಇದು ಪರ್ಮನೆಂಟ್ ಶಿಫ್ಟಿಂಗು ಮತ್ತು ಡೆತ್ ಅಷ್ಟು ಸಂಖ್ಯೆ ಇದೆ ಅಂದಾಗ, ಪರ್ಮನೆಂಟ್ ಶಿಫ್ಟಿಂಗಲ್ಲಿ ನಾವು ಎನಲೈಸ್ ಮಾಡಿದಾಗ ಭಾಳಷ್ಟು ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ತವ್ರ ಮನೆಯಲ್ಲೂ ಹೆಸರು ಉಳಿಸ್ಕೊಂಡಿದ್ರು, ಗಂಡನ ಮನೆಯಲ್ಲೂ ಹೆಸರು ಉಳಿದಿತ್ತು. ಈಗ SIR ಪ್ರಕ್ರಿಯೆಯಲ್ಲಿ ಅವರು ಗಂಡನ ಮನೆಯಲ್ಲೇ ತಮ್ಮ ಹೆಸರನ್ನು ಮುಂದುವರ್ಸೋಕ್ಕೆ ಇಚ್ಛೆ ಪಟ್ಟಿರೋದ್ರಿಂದ ಇಲ್ಲಿ ಹೆಸರು ಕಡಿಮೆ ಆಗಿದೆ. ಹೀಗಾಗಿ ಪರ್ಮನೆಂಟ್ ಶಿಫ್ಟಿಂಗಲ್ಲಿ ನಮ್ಮದು ಅರೌಂಡ್ 10,000 ಕಡಿಮೆ ಆಗಿದೆ. ಮೃತ ಆಗಿಯೂ ಕೂಡ ಹೆಸರು ಕಡಿಮೆ ಆಗದೇ ಇರುವಂಥದ್ದು ಒಂದು 5,566 ಪ್ರಕರಣಗಳು ಮತ್ತು ಅದರ್ಸ್ 341 ಪ್ರಕರಣಗಳು. ಈ ಥರ ಒಟ್ಟು 21,307 ಮತದಾರರು ಕಡಿಮೆ ಆಗ್ತಾ ಇದ್ದಾರೆ. ಈಗ ನಾವು ಇದಲ್ಲದೆ ನಮ್ಮಲ್ಲಿ ಅರೌಂಡ್ 4,400 ಮಂದಿಗೆ ನೋ ಮ್ಯಾಪಿಂಗ್ ಅಂತ, ಅಂದರೆ ಅವರು ಯಾವುದೇ 2002 ಮತದಾರ ಪಟ್ಟಿಯಲ್ಲಿ ಡೀಟೇಲ್ಸ್ ತೆಗೆದೇ ಇರೋದ್ರಿಂದ ಅವರಿಗೆ ಮ್ಯಾಪಿಂಗ್ ಆಗಿಲ್ಲ. ಅವ್ರಿಗೆ ಸಂಬಂಧಪಟ್ಟಂಗೆ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ. ಆ ನೋಟಿಸ್ ಇಶ್ಯೂ ಆದಾಗ ಯಾರಿಗೆ ನೋಟಿಸ್ ಇಶ್ಯೂ ಆಗ್ತದೆ ಅವರು ದಾಖಲೆಗಳನ್ನು ಕೊಡೋ ಸಲುವಾಗಿ ಚುನಾವಣಾ ಆಯೋಗವು 11 ದಾಖಲೆಗಳನ್ನು ನಿಗದಿಪಡಿಸಿದೆ. 11 ದಾಖಲೆಗಳಲ್ಲಿ ಒಂದು ದಾಖಲೆಯನ್ನು ಕೊಡೋ ಸಲುವಾಗಿ ಅವರಿಗೆ ವಿನಂತಿ ಮಾಡ್ಕೋತೀವಿ. ನಾವು ಎಡಿಷ್ನಲ್ AEROಗಳನ್ನು 10 ಜನರನ್ನು ನೇಮಕ ಮಾಡಿ ಆಯಾ ಊರಿನ ಗ್ರಾಮ ಪಂಚಾಯಿತಿಯಲ್ಲೇ ಹಿಯರಿಂಗ್ ಆಗೋ ಥರ ಅಲ್ಲಿ ಸಂಬಂಧಪಟ್ಟ ಜನರು ಅಲ್ಲೇ ಹಾಜರಾಗಿ ತಮ್ಮ ದಾಖಲೆಗಳನ್ನು ತೋರಿಸೋ ಥರ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಒಂದು ವಿಚಾರದಲ್ಲಿದ್ದೀವಿ. ಸೊ ಅದು ಆಯಿತು ಅಂತಂದರೆ ಬಹಳಷ್ಟು ಈಗಾಗಲೇ ನಮ್ಮ ರಾಜಕೀಯ ಪಕ್ಷಗಳು ಕೂಡ ಬಹಳಷ್ಟು ನಮಗೆ ಸಹಕಾರ ಕೊಟ್ಟಿದ್ದಾವೆ. ಬೂತ್ ಲೆವೆಲ್ ಏಜೆಂಟ್ಗಳು ಪ್ರತಿ ಮತಗಟ್ಟೆಯಲ್ಲೂ ಕೂಡ SIR ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡಿದ್ದಾರೆ ಮತ್ತು ಸಹಯೋಗ ಕೊಟ್ಟಿದ್ದಾರೆ. ಈಗ ಏನು ನಾವು ಎಷ್ಟು ಮತದಾರರು ಡಿಲೀಟ್ ಆಗಿದ್ದಾರೆ, ಯಾವ ಉದ್ದೇಶಕ್ಕೆ ಡಿಲೀಟ್ ಆಗಿದ್ದಾರೆ ಅನ್ನೋದು ಪ್ರತಿ ಮತಗಟ್ಟೆವಾರು ನಾವು ರಾಜಕೀಯ ಪಕ್ಷಗಳಿಗೆ ಕಾಲಕ್ಕೂ ಮಾಹಿತಿ ಕೊಟ್ಟಿದ್ದೀವಿ. ಈಗ ಪೂರ್ಣ ಆಗಿರೋದ್ರಿಂದ ಈ ಹಂತದಲ್ಲೂ ಅವರಿಗೆ ಕೊಟ್ಟು ಅವರಿಂದ ಪ್ರತಿ ಮತಗಟ್ಟೆಯಲ್ಲಿರುವಂಥ ಅವರ ಬೂತ್ ಲೆವೆಲ್ ಏಜೆಂಟ್ಗಳಿಂದ ಕನ್ಫರ್ಮೇಷನ್ ಮಾಡಿಕೊಂಡು ಏನಾದರೂ ವ್ಯತ್ಯಾಸ ಇದ್ದರೆ, ಯಾವುದಾದ್ರೂ ಅಪ್ಪಿ ತಪ್ಪಿ BLO ಕಡೆ ವ್ಯತ್ಯಾಸ ಆಗಿದ್ದರೆ ಅಂಥದ್ದನ್ನು ನಮ್ಮ ಗಮನಕ್ಕೆ ತೊಗೊಂಬಂದರೆ, ಇನ್ನೂ ನಮಗೆ ನಾಳೆಯಿಂದ 2 ತಿಂಗಳವರೆಗೂ ನೋಟಿಸ್ ಪೀರಿಯಡು, ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್ ಪ್ರಾರಂಭ ಆಗೋದ್ರಿಂದ ಈ ಅವಧಿಯಲ್ಲೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ದೋಷಗಳನ್ನ ಸರಿಪಡಿಸೋಕ್ಕೆ ಅವಕಾಶ ಇರ್ತದೆ. ಹೆಸರು ಬಿಟ್ಟು ಹೋಗಿದ್ರೆ ಸೇರ್ಪಡೆ ಮಾಡೋಕ್ಕೆ ಅವಕಾಶ ಇರ್ತದೆ. ಆ ಅವಕಾಶವನ್ನು ಎಲ್ಲರೂ ಬಳಸ್ಕೋಬೇಕು. ಹಿಯರಿಂಗ್ ನೋಟಿಸ್ ಬಂದಾಗ ಯಾವುದೇ ರೀತಿ ವಿಚಾರ ಮಾಡದೆ ತಮ್ಮ ಕೇಳಿರುವಂಥ ಒಂದು ದಾಖಲೆಯನ್ನು ಹಾಜರುಪಡಿಸಿದಲ್ಲಿ ತಮ್ಮ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಉಳಿಯುವಂಥ ಖಾತ್ರಿಯನ್ನು ನಾವು ತಮ್ಗೆ ನೀಡ್ತೀವಿ ಅನ್ನೋ ವಿಚಾರವನ್ನು ಹೇಳ್ತಾ, ಎಲ್ಲರೂ ಇಲ್ಲಿವರೆಗೂ ಭಾಳಷ್ಟು ಸಹಕಾರ ಕೊಟ್ಟಿದ್ದೀರಿ. ಸೊ ಎಲ್ರಿಗೂ ವಂದನೆಗಳನ್ನು ಹೇಳ್ತಾ, ಈ ಮುಂದಿನ ನೋಟಿಸ್ ಪೀರಿಯಡ್ ಪ್ರಕ್ರಿಯೆಯಲ್ಲೂ ಕೂಡ ತಾವು ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು, ಚುನಾವಣಾ ಆಯೋಗದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಕೋರ್ಕೊಳ್ತೇನೆ. ಜಾತಿ ಪ್ರಮಾಣ ಪತ್ರ, ಆದಾಯ ಕೆಲವೊಂದು ಪ್ರಮಾಣ ಪತ್ರಗಳನ್ನು ನಾವು ನೀಡ್ತಾ ಇರೋದು ಸರ್ಕಾರದ ಆದೇಶದ ಮೇರೆಗೆ. ನಮ್ಮಲ್ಲಿ ಭಾಳಷ್ಟು ಈಗಾಗಲೇ 2-3 ವರ್ಷದ ಮಧ್ಯದಲ್ಲಿ ಏನು ತೆಗೆದುಕೊಂಡಿದ್ರು ಆ ಜಾತಿ ಪ್ರಮಾಣ ಪತ್ರಗಳು ಮುದ್ರಣವಾಗಿ ಬಂದಿದ್ದಾವೆ. ಇದಕ್ಕಿಂತ ಮುಂಚೆ ಯಾರು ವಿದ್ಯಾರ್ಥಿಗಳಾಗಲಿ, ಒಬ್ಬರು ಅವ್ರ ಪಾಲಕರಾಗಲಿ ಒಂದು ಉದ್ದೇಶಕ್ಕೆ ತೊಗೊಂಡಿದ್ರಂದ್ರೆ ಆ ಉದ್ದೇಶಕ್ಕೆ ಆ ಜಾತಿ ಪ್ರಮಾಣ ಪತ್ರಗಳನ್ನ ಕೊಟ್ಟ ಮೇಲೆ ಅವ್ರ ಹತ್ರ ದಾಖಲೆ ಉಳಿಯೋದಿಲ್ಲ. ಚುನಾವಣಾ ಆಯೋಗ 11 ದಾಖಲೆಗಳನ್ನು ನಿಗದಿಪಡಿಸೋದ್ರಲ್ಲಿ ಇದು ಒಂದು ಇದೆ, ಜಾತಿ ಪ್ರಮಾಣ ಪತ್ರ ಅಂತ ಕೂಡ. ಅವರಿಗೆ ಅನುಕೂಲ ಆಗಲಿ, ನೋಟಿಸ್ ಬಂದರೆ ದಾಖಲೆ ತೋರಿಸೋಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ, ಸದುದ್ದೇಶದಿಂದ ಸರ್ಕಾರ ಈ ಕಾರ್ಯವನ್ನು ಮಾಡ್ತಾ ಇದೆ.